ಇದು ಬಂದುಬಿಟ್ಟು ನಮ್ಮ ನಾಸನ್ 12 ಚಾನಲ್ ECG ಮಷೀನ್. ಇದರ ಹೆಸರು ಆಸನ್ ಅಂತ. ಇದರಲ್ಲಿ ನಿಮಗೆ 7 ಇಂಚ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಪ್ರಿಂಟರ್ ಇದರಲ್ಲೇ ಇನ್ಬಿಲ್ಟ್ ಇದೆ. ಆ್ಯಂಡ್ ಇದರಲ್ಲಿ 3 ಪಾರ್ಟ್ ಇರುತ್ತೆ. ಒಂದು ಬಂದುಬಿಟ್ಟು ECG ಮಷೀನು, ಇನ್ನೊಂದು ಬಂದುಬಿಟ್ಟು ಪವರ್ ಕಾರ್ಡು. ಈ ಪವರ್ ಕಾರ್ಡನ್ನು ECG ಮಷೀನ್ ಕನೆಕ್ಟ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಪಾರ್ಟ್ ಬಂದುಬಿಟ್ಟು ಇದು ಪೇಷಂಟ್ ಕೇಬಲ್ ಇದೆ, 10 ಲೀಡ್ ಪೇಷಂಟ್ ಕೇಬಲ್ ಇದೆ. ಇದು ಬಂದುಬಿಟ್ಟು ಪೇಷಂಟಿಗೆ ಕನೆಕ್ಟ್ ಮಾಡ್ತೀವಿ. 10 ಲೀಡ್ ಪೇಷಂಟ್ ಕೇಬಲನ್ನು ಇಲ್ಲಿಂದ ಕನೆಕ್ಟ್ ಮಾಡ್ತೀವಿ. ಪೇಷಂಟ್ ಕೇಬಲ್ ಅಂತ ಬರೆದಿದೆ, ಇಲ್ಲಿಂದ ನಾವು ಕನೆಕ್ಟ್ ಮಾಡ್ತೀವಿ. ಅದು ಇನ್ನೊಂದು ಅದರ್ ಎಂಡ್ ಬಂದುಬಿಟ್ಟು ಲೀಡ್ 10 ಇರುತ್ತೆ, ಅದು ಬಂದುಬಿಟ್ಟು ಪೇಷಂಟಿಗೆ ಕನೆಕ್ಟ್ ಆಗುತ್ತೆ. ಪೇಷಂಟಿಗೆ ಕನೆಕ್ಟ್ ಮಾಡೋಕ್ಕೆ ನಾವು ಈ ಬಲ್ಬ್ ಎಲೆಕ್ಟ್ರೋಡ್ಸನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಸಿಲಿಕಾನ್ ಬಲ್ಬ್ ಎಲೆಕ್ಟ್ರೋಡ್ಸ್ ಇದೆ 6, V1 V2 V3 V4 V5 V6 ಅಲ್ಲಾಗಿ. ಅದಾದಮೇಲೆ 4 ಕ್ಲ್ಯಾಂಪ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತೀವಿ. RA RL LA LL ಅಂತ 4 ಕ್ಲ್ಯಾಂಪ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತೀವಿ. 2 ಕೈಗೆ 2 ಕಾಲಿಗೆ ಯೂಸ್ ಮಾಡ್ತೀವಿ. ಸೊ ನಾವು ಇವಾಗ ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ ತೋರಿಸ್ತೀನಿ. ಇದು ಬಂದುಬಿಟ್ಟು ನಮ್ಮ ಪವರ್ ಕಾರ್ಡು. ಇದನ್ನು ನಾನು ಪವರ್ ಸಪ್ಲೈ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅದರ್ ಎಂಡ್ ಇದು ಅಡಾಪ್ಟರ್ ಇದು ಬಂದುಬಿಟ್ಟು ಇಲ್ಲಿ ECG ಮಷೀನಲ್ಲಿ ಇಲ್ಲಿ ಸಾಕೆಟ್ ಇದೆ. ಇಲ್ಲಿ 17 ವೋಲ್ಟ್ 4 ಆ್ಯಂಪ್ ಸಾಕೆಟ್ ಅಂತ ಇದೆ. ಇದರಲ್ಲಿ ನಾವು ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮೇನ್ಸ್ ಅಂತ ಬಟನ್ ಕಾಣುತ್ತೆ. ಒಂದು ವೇಳೆ ಇದು ಬ್ಯಾಟ್ರಿ ಮೇಲೆ ಆಪ್ರೇಟ್ ಆಗ್ತಾ ಇಲ್ಲ ಅಂತಂತಂದರೆ ಮೇನ್ಸ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಮೇನ್ಸ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ಯು ಕ್ಯಾನ್ ಸಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇದಾದಮೇಲೆ ಇವಾಗ ನಾವು ಸಿಸ್ಟಮ್ ಆನ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ಇಲ್ಲಿ ಹಿಂದ್ಗಡೆ ನಮ್ಮ ಟ್ಯಾಬಿಗೆ ಒಂದು ಸ್ಮಾಲ್ ಸ್ವಿಚ್ ಕಾಣಿಸ್ತಾ ಇದೆ ಒಳಗಡೆ. ಇದನ್ನು ನಾನು ಪ್ರೆಸ್ ಮಾಡ್ತೀನಿ. ಇದನ್ನು ಕೈಯಿಂದ ಪ್ರೆಸ್ ಮಾಡ್ತೀನಿ. ಇಲ್ಲಿ ಪ್ರೆಸ್ ಕಂಟಿನ್ಯೂ ಒಂದು 3 ಸೆಕೆಂಡ್ 4 ಸೆಕೆಂಡ್ ಹೋಲ್ಡ್ ಮಾಡಿದರೆ ನಮ್ಮ ಒಳಗಡೆ ಇರೋ ಆ್ಯಂಡ್ರಾಯ್ಡ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಇವಾಗ ಆ್ಯಂಡ್ರಾಯ್ಡ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಟ್ಯಾಬ್ ಆನ್ ಆಗೋಕ್ಕೆ ಮಿನಿಮಮ್ ಒಂದು 15ರಿಂದ 20 ಸೆಕೆಂಡ್ ತೊಗೊಳುತ್ತೆ. ನಾರ್ಮಲಿ ಲೈಕ್ ನಮ್ದು ಯಾವುದು ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಅಥವಾ ಟ್ಯಾಬ್ಲೆಟ್ ಇರುತ್ತೆ, ಅದೇ ರೀತಿ ಇದು ಕೂಡ ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟು. ಇದು ಆನ್ ಆಗೋಕ್ಕೆ ನಿಮಗೆ 15ರಿಂದ 20 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಇದು ಒಂದು ಸಲ ಆನ್ ಆಯಿತು. ಇವಾಗ ನಾವು ಬಂದುಬಿಟ್ಟು ರಾ ಪವರ್ ಕನೆಕ್ಟ್ ಆಗಿದ್ದೀವಿ, ಅದಕ್ಕೆ AC ಮೇನ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಇದಾದಮೇಲೆ ಈ ಕಡೆ ಇನ್ನೊಂದು ಸಾಕೆಟ್ ಇದೆ. ಒಂದು ಬಂದುಬಿಟ್ಟು ಫ್ಯೂಸ್ ಅಂತ. ಇದು ಫ್ಯೂಸ್ ಬಂದುಬಿಟ್ಟು ಸೇಫ್ಟಿ ಆಫ್ ದ ಮಷೀನ್ ಪರ್ಪಸ್ ಇಟ್ಟಿದ್ದೀವಿ. ಇದು ಬಂದುಬಿಟ್ಟು ಫ್ಯೂಸ್ 8 ಆ್ಯಂಪ್ ಫ್ಯೂಸ್ ಏನಿದೆಲ್ಲ ಸೇಫ್ಟಿ ಆಫ್ ದ ಮಷಿನ್ ಇದೆ. ಯಾವಾಗಾದರೂ ಏನಾದರೂ ವೋಲ್ಟೇಜ್ ವೇರಿಯೇಷನ್ ಫ್ಯೂಸ್ ಬಂದುಬಿಟ್ರೆ ಇದು ಮೊದಲು ಫ್ಯೂಸ್ ಕಟ್ ಆಫ್ ಆಗುತ್ತೆ, ಇದ್ರ ಒಳಗಡೆ ಫ್ಯೂಸ್ ಸುಟ್ಟೋಗುತ್ತೆ, ದೆನ್ ಮಷಿನ್ ಸೇಫ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಬಂದಾಗ ದೆನ್ ವೆರಿ ಹೆವಿ ಬಂದಾಗ ಇವನ್ ಮಷಿನು ಡ್ಯಾಮೇಜ್ ಆಗೋದು. ಅದರ ಪಕ್ಕ ಇಲ್ಲಿ ಪವರ್ ಸ್ವಿಚ್ ಅಂತ ಇದೆ. ಈ ಪವರ್ ಸ್ವಿಚ್ ಬಂದುಬಿಟ್ಟು ನಮ್ಮ ECG ಸಲುವಾಗಿ ಇದೆ. ECG ಮಷಿನ್ ಆನ್ ಮಾಡ್ಕೊಳ್ಳೋಕ್ಕಿದೆ. ಇವಾಗ ನಾರ್ಮಲಿ ನೀವು ಅಲ್ಲಿ ಟ್ಯಾಬ್ ಆನ್ ಮಾಡಿದ ತಕ್ಷಣ ಜನರಲ್ ಟ್ಯಾಬ್ಲೆಟ್ ಹೇಗಿರುತ್ತೆ, ಅದು ಆ್ಯಂಡ್ರಾಯ್ಡ್ ಮೊಬೈಲ್ ಹೇಗಿರುತ್ತೆ ಅದೇ ರೀತಿ ನಿಮಗೆ ಇದರಲ್ಲೆಲ್ಲ ಸ್ಕ್ರೀನ್ ಕಾಣುತ್ತೆ ನಾರ್ಮಲಿ. ಬಟ್ ಇದು ನಮ್ಗೆ ಇನ್ನೂ ECG ಆಗಿಲ್ಲ. ಸೊ ಅದರ ಸಲುವಾಗಿ ಇಲ್ಲಿ ನಾವು ಫಸ್ಟ್ ಸ್ವಿಚ್ ಪವರ್ ಸ್ವಿಚ್ ಅಂತ ಇದೆ. ಈ ಪವರ್ ಸ್ವಿಚ್ಚನ್ನು ನಾನು ಇಲ್ಲಿ ಪ್ರೆಸ್ ಮಾಡ್ತೀನಿ. ಈ ಪವರ್ ಸ್ವಿಚ್ಚು ಪ್ರೆಸ್ ಮಾಡಿದಾಗ ಈಗ ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಪವರ್ ಸ್ವಿಚ್ ಅಂತ ಕಾಣಿಸ್ತಾ ಇದೆ. ಈ ಪವರ್ ಸ್ವಿಚ್ಚನ್ನು ಜಸ್ಟ್ ನಾವು ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಾನು ಅದನ್ನು ಹೋಲ್ಡ್ ಮಾಡ್ತೀನಿ ಇವಾಗ. ಇಲ್ಲಿ ಈ ಕೈಯಿಂದ ಲೆಫ್ಟ್ ಕೈಯಿಂದ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಒಳಗಡೆ. ಇದನ್ನು ಕಂಟಿನ್ಯೂ ನಾನು ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಇಲ್ಲಿ ಜರ್ಕ್ ಸೌಂಡ್ ಬರುತ್ತೆ ಮತ್ತು ಪೇಪರ್ ಪುಲ್ಔಟ್ ಆಗುತ್ತೆ, ಹೊರಗಡೆ ಬರುತ್ತೆ. ಸೊ ಆವಾಗ ನಿಮ್ಮ ECG ಮಷಿನ್ ಆನ್ ಆಯಿತು ಅಂತ. ಈಗ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಸೌಂಡ್ ಬಂತು ನೋಡಿ. ಸೌಂಡ್ ಬಂದ ತಕ್ಷಣ ಇಲ್ಲಿನೂ ನೋಡ್ಬೋದು ನೀವು, ಇಲ್ಲಿ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಆಲ್ ಆಫ್ ಸಡನ್ ಇದು ಪಾಪಪ್ ಆಗಿ ನಿಮ್ಮದು ECG ಇದೇನು ಸಾಫ್ಟ್ವೇರ್ ಇದೆಲ್ಲ ಅದು ಓಪನ್ ಆಗಿಬಿಡುತ್ತೆ. ಇವಾಗ ಒಂದು ಸಲ ಈ ಪೇಪರ್ ಜರ್ಕ್ ಔಟ್ ಆಗುತ್ತಲ್ಲ, ಆದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಪಾಪ್ಔಟ್ ಆಗುತ್ತೆ. ಆಗಿಬಿಟ್ಟು ನಿಮಗೆ ಈ ಸ್ಕ್ರೀನ್ ಬಂದುಬಿಡುತ್ತೆ. ಪೇಷಂಟ್ ರಿವ್ಯೂ ಟೆಸ್ಟು, ಕಾನ್ಫಿಗರೇಷನು, ಎಮರ್ಜೆನ್ಸಿ ಅಂತ ಬರುತ್ತೆ. ಪೇಷಂಟ್ ಅಂತಂತಂದರೆ ನೀವು ಪೇಷಂಟ್ ನೇಮ್, ಸೆಕ್ಸ್, ಎವ್ರಿಥಿಂಗ್ ನೀವೇನಾದರೂ ಎಂಟರ್ ಮಾಡಬೇಕು ಅಂದರೆ ಪೇಷಂಟಲ್ಲಿ ಹೋಗಬೇಕು. ಯಾವುದೋ ಪೇಷಂಟ್ ಎಮರ್ಜೆನ್ಸಿಯಲ್ಲಿ ಬಂದಿರ್ತಾರೆ, ಅವೆಲ್ಲ ಎಂಟರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇಮಿಡಿಯೇಟ್ಲಿ ECG ತೆಗಿಬೇಕು ಅಂತಂದರೆ ಎಮರ್ಜೆನ್ಸಿಯಲ್ಲಿ ಹೋಗಬೇಕು. ಆ್ಯಂಡ್ ರಿವ್ಯೂ ಟೆಸ್ಟ್ ಅಂತಂದರೆ ಹಳೆ ಮಾಡಿರೋ ಪೇಷಂಟ್ ಯಾವುದಾದ್ರೂ ಡೇಟಾ ನೋಡಬೇಕಂದ್ರೆ ರಿವ್ಯೂ ಟೆಸ್ಟಲ್ಲಿ ಹೋಗಬೇಕು. ಕಾನ್ಫಿಗರೇಷನ್ ಬಂದುಬಿಟ್ಟು ಇದು ಮಷೀನಲ್ಲಿ ನೀವು ಹಾಸ್ಪಿಟಲ್ ನೇಮು, ನಿಮ್ಮ ಅಡ್ರೆಸ್ಸು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸು, ರೆಫರಿಂಗ್ ಡಾಕ್ಟರ್ಸು ಎಲ್ಲರ ಹೆಸರಲ್ಲೇ ಇದರಲ್ಲಿ ಕಾನ್ಫಿಗರೇಷನಲ್ಲಿ ಇರುತ್ತೆ. ಅದನ್ನು ಚೇಂಜ್ ಮಾಡಬೇಕಾದ್ರೆ ಕಾನ್ಫಿಗರೇಷನಲ್ಲಿ ಹೋಗಬೇಕು. ಸೊ ಇವಾಗ ನಾನು ಜನರಲ್ಲಾಗಿ ಇವಾಗ ನಿಮಗೊಂದು ECG ಟೆಸ್ಟ್ ಮಾಡಿ ತೋರಿಸ್ತೀನಿ. ಇವಾಗ ECG ಮಷಿನ್ ಆನ್ ಆಗಿದೆ. ಸೊ ಇದು ಆನ್ ಆದ ತಕ್ಷಣ ದೆನ್ ಇಲ್ಲಿ ಪೇಷಂಟ್ ಕೇಬಲ್ ಕನೆಕ್ಟೆಡ್ ಇದೆ. ಈ ಪೇಷಂಟ್ ಕೇಬಲ್ ನೋಡಿ, ಇದು ಬಂದುಬಿಟ್ಟು ಇಲ್ಲಿ ನಾವು ಕನೆಕ್ಟ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಸಿಮ್ಯುಲೇಟರ್ ಅಂತ.
ಸಿಮ್ಯುಲೇಟರ್ ಈಸ್ ನಥಿಂಗ್ ಬಟ್ ನಮ್ಮ ಹ್ಯೂಮನ್ ಬಾಡಿ ಇದ್ದಂಗೆ. ಈಗ ನಾವು ಆರ್ ಎಲ್ ಎಲ್ ಅಂತ ಇರುತ್ತೆ ಆ್ಯಂಡ್ V1 to V6 ಇರುತ್ತೆ. ಟೋಟಲ್ಲು ಬಂದ್ಬಿಟ್ಟು 10 ಲೀಡ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹ್ಯೂಮನ್ ಬಾಡಿ ಹಾಗೇ ವರ್ಕ್ ಆಗುತ್ತೆ. ಸೊ ಇದು ನಾವು ಪೇಷಂಟ್ಗೆ ಇದು ಪ್ಲೇಸಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಇದು RL ರೈಟ್ ಲೆಗ್ಗು, ಲೆಫ್ಟ್ ಆರ್ಮು, LL ಅಂದರೆ ಲೆಫ್ಟ್ ಲೆಗ್ಗು ಅಂತ ನಾವು ಕನೆಕ್ಟ್ ಮಾಡಿದ್ದೀವಿ ಪೇಷಂಟ್ ಅಂತ ತಿಳ್ಕೊಳ್ಳಿ. ಇದು ಎಂಟೈರ್ ಸೆಟಪ್ ಏನಿದೆಲ್ಲ ಇದಕ್ಕೆ ಸಿಮ್ಯುಲೇಟರ್ ಅಂತೀವಿ. ಇದು ಪೇಷಂಟ್ ಥರ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ಇದು V1, V2, V3, V4, V5, V6 ಈ ರೀತಿ ಇದು ಚೆಸ್ಟ್ ಲೀಡ್ಸ್ ಆಗುತ್ತೆ. ಇವೆಲ್ಲ 4 ಬಂದ್ಬಿಟ್ಟು ಲಿಂಬ್ ಲೀಡ್ಸ್ ಆಗುತ್ತೆ. ಇವೆಲ್ಲ ಬಂದ್ಬಿಟ್ಟು RL, LL ಬಂದ್ಬಿಟ್ಟು ಲಿಂಬ್ ಲೀಡ್ಸ್ ಆಗುತ್ತೆ. V1 to V6 ಬಂದ್ಬಿಟ್ಟು ಚೆಸ್ಟ್ ಲೀಡ್ಸ್ ಆಗುತ್ತೆ. ಸೊ ಇದು ಆಲ್ರೆಡಿ ನಾವೀಗ ಪೇಷಂಟಿಗೆ ಕನೆಕ್ಟ್ ಮಾಡಿದ್ದೀವಿ ಅಂತ. ಇದು ಇನ್ಸ್ಟೆಡ್ ಆಫ್ ನಾವು ಪೇಷಂಟ್ ಕನೆಕ್ಟ್ ಮಾಡ್ದೇ ಸಿಮ್ಯುಲೇಟರ್ ಮೇಲೆ ಕನೆಕ್ಟ್ ಮಾಡಿದ್ದೀವಿ. ಇದನ್ನು ನೀವು ಪೇಷಂಟ್ಗೂ ಇದೇ ರೀತಿ ಕನೆಕ್ಟ್ ಮಾಡ್ಕೋಬೋದು. ಅದು ಪೊಸಿಷನ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. RL, LL, V1 to V6 ಯಾವ ರೀತಿ ಪೊಸಿಷನ್ ಮಾಡಬೇಕು ಅದು ನಿಮ್ಗೆ ಗೊತ್ತು. ಅದನ್ನು ನೀವು ಕನೆಕ್ಟ್ ಮಾಡಬೇಕಾದಾಗ ಈ ಬಲ್ಬ್ ಎಲೆಕ್ಟ್ರೋಡ್ ಯೂಸ್ ಮಾಡಬೇಕು. ಬಲ್ಬ್ ಎಲೆಕ್ಟ್ರೋಡ್ V1 to V6 ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ಮತ್ತು RL, LL ಬಂದುಬಿಟ್ಟು ಕನೆಕ್ಟ್ ಮಾಡಬೇಕಾದ್ರೆ ನೀವು ಕ್ಲ್ಯಾಂಪ್ ಎಲೆಕ್ಟ್ರೋಡನ್ನು ಯೂಸ್ ಮಾಡ್ಕೋಬೇಕು. ಸೊ ಈಗ ನೀವು ಪೇಷಂಟ್ ಕನೆಕ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸಿಮ್ಯುಲೇಟರ್ ಮೇಲೆ ಕನೆಕ್ಟ್ ಮಾಡಿರೋದ್ರಿಂದ ಇದು ಪೇಷಂಟ್ ಕನೆಕ್ಟ್ ಆಗಿದಂಗೆ ಇದೆ. ಇವಾಗ ನಾನು ಅಗೇನ್ ಇಲ್ಲಿ ಬರ್ತೀನಿ, ಸಾಫ್ಟ್ವೇರ್ ಪೇಷಂಟ್ ಕಡೆ, ಇಲ್ಲಿ ನೀವು ಮೇನ್ ECG ಮಷಿನ್ ಕಡೆ ಬರ್ತೀನಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಎಮರ್ಜೆನ್ಸಿ ಅಂತ ಇದೆ. ಈ ಎಮರ್ಜೆನ್ಸಿ ನಾನು ಕ್ಲಿಕ್ ಮಾಡಿದ ತಕ್ಷಣ ಪೇಷಂಟ್ ಅಕ್ವಿಸಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ECG ಅಕ್ವಿಸಿಷನ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಪೇಷಂಟ್ ECG ಅಕ್ವಿಸಿಷನ್ ಸ್ಟಾರ್ಟ್ ಆಗಿದೆ. ಸೊ ಆಯಿತು, ಒಂದು ಹಾರ್ಡ್ಲಿ 8 ಸೆಕೆಂಡ್ ಆದಮೇಲೆ ಇದೆಲ್ಲ ಪಾಪಪ್ ಆಗುತ್ತೆ. ಸೊ ಇವಾಗ ನಿಮಗೆ ಪ್ರಿಂಟ್ ಬೇಕಾದರೆ ಪ್ರಿಂಟ್ ಅಂತ ಕೊಡಿ, ಸೇವ್ ಮಾಡಬೇಕಾದ್ರೆ ಸೇವ್ ಅಂತ ಕೊಡಿ. ಸೊ ನಾನು ಇಲ್ಲಿ ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಮ್ಮ ECG ಇದರಲ್ಲಿ ಸೇವ್ ಆಯಿತು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ನೀವು ಈ ಆಸನನ್ನು ನೀವು ಒಂದು ವೇಳೆ ಆ್ಯಂಡ್ರಾಯ್ಡ್ ಆಸನನ್ನು ಒಂದು ವೇಳೆ ನೀವು ವೈಫೈ ಪ್ರಿಂಟರ್ಗೆ ಎನೇಬಲ್ ಮಾಡಿದರೆ ಇಲ್ಲಿ ಪ್ರಿಂಟ್ A4 ಅಂತ ಆಪ್ಷನ್ ಇದೆ. ಇದಕ್ಕೂ ನೀವು ಕಾನ್ಫಿಗರ್ ಮಾಡಿದರೆ ಪ್ರಿಂಟ್ A4 ಅಂತ ಕ್ಲಿಕ್ ಮಾಡಿದರೆ ಇದು A4 ಸೈಜಲ್ಲಿ ಪ್ರಿಂಟ್ ಬರುತ್ತೆ. ಇಲ್ಲ ನನಗೆ ಪ್ರಿಂಟ್ ಇಲ್ಲೇ ತೆಗಿತೀನಿ ಅಂತಂದಾಗ ಇಲ್ಲಿ ಪ್ರಿಂಟ್ ಥರ್ಮಲ್ ಅಂತ ಇದೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಪ್ರಿಂಟ್ ಥರ್ಮಲ್ ಅಂತ ಇದೆ. ಈ ಪ್ರಿಂಟ್ ಥರ್ಮಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಿಂಟ್ ಬರುತ್ತೆ. ಇವಾಗ ನಿಮಗೊಂದು ರೆಫರೆನ್ಸ್ ತೋರಿಸ್ತಾ ಇದ್ದೀನಿ, ಪ್ರಿಂಟ್ ಥರ್ಮಲ್ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈಗ ಪ್ರಿಂಟ್ ಬರುತ್ತೆ. ಇಲ್ಲಿ ನೋಡಿ, ECG ಈಗ ಅಲ್ಲಿ ಅಕ್ವೈರ್ ಆಗಿರೋದು ಇಲ್ಲಿ ಪ್ರಿಂಟ್ ಬರ್ತಾ ಇದೆ. ಇಷ್ಟೇ, ಇದಾಗ್ಬಿಟ್ರೆ ದೆನ್ ಪೇಷಂಟಿಗೆ ನೀವು ಇದನ್ನು ರಿಮೂವ್ ಮಾಡ್ಬೋದು. ಎಲೆಕ್ಟ್ರೋಡ್ಸನ್ನು ರಿಮೂವ್ ಮಾಡಿಬಿಟ್ಟು ಇದು ಪೇಷಂಟ್ ECG ನೀವು ರೀಡ್ ಮಾಡಿ ಕಳಿಸ್ಬೋದು, ಪೇಷಂಟ್ಗೆ ಕೊಟ್ಬಿಟ್ಟು ಕಳಿಸ್ಬೋದು. ನಿಮಗೇನಾದರೂ ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಂತಂತಂದರೆ ಇದರಲ್ಲಿ ಆಲ್ರೆಡಿ ನಾವು ಮೇಲ್ ID ಇದು ಈ ಆ್ಯಂಡ್ರಾಯ್ಡಲ್ಲಿ ಲಾಗಿನ್ ಜಿಮೇಲ್ ಆಲ್ರೆಡಿ ಕಾನ್ಫಿಗರ್ ಇರುತ್ತೆ. ಇದನ್ನು ಬೇಕಾದರೆ ನೀವು ಇವನ್ ಡಾಕ್ಟ್ರಿಗೂ ಕಳಿಸ್ಬೋದು ಎಕ್ಸ್ಪರ್ಟ್ ಒಪಿನಿಯನ್ ಸಲುವಾಗಿ. ಒಂದು ವೇಳೆ ಏನಾದರೂ ನಿಮಗೆ ಯಾವುದಾದ್ರೂ ಅರೆದ್ಮಿಯಾಸ್ ಕಾಣುತ್ತೆ ಅಥವಾ ಇದೇನಾದರೂ ECG ನಾಟ್ ನಾರ್ಮಲ್ ಇದೆ ಅಂತಂದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದೆನ್ ಎಕ್ಸ್ಪರ್ಟ್ ಒಪಿನಿಯನ್ ನೀವು ಯಾವುದಾದ್ರು ಕಾರ್ಡಿಯಾಲಜಿಸ್ಟು, ಸೀನಿಯರ್ ಫಿಸಿಷಿಯನ್ ಯಾರಿಗಾದ್ರೂ ಕಳಿಸ್ಬೋದು. ಅದನ್ನು ಯಾವ ರೀತಿ ಕಳಿಸ್ಬೋದು ಅದನ್ನು ತೋರಿಸ್ತೀನಿ ನಾನು. ಈಗ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಲೀಡ್ 1, 2, 3 ಆಗಿದೆ. ಇಲ್ಲಿ AVR, ದೆನ್ AVL, ದೆನ್ AVF, ದೆನ್ V1, V2 ಇದೇ ರೀತಿ ಅಪ್ ಟು V6ವರೆಗೆ ಪ್ರಿಂಟ್ ಆಗುತ್ತೆ. ಇದು ಬಂದುಬಿಟ್ಟು ಇದ್ರ ಒಳಗಡೆ ಇರೋ ಪ್ರಿಂಟರು, ECG ಮಷೀನಲ್ಲಿರೋ ಪ್ರಿಂಟರು. ಒಂದು ವೇಳೆ ನಿಮ್ಮ ಹತ್ರ ಲೇಸರ್ ಜೆಟ್ ಪ್ರಿಂಟರ್ ಇದ್ದರೆ ಮನೆಯಲ್ಲಿ ಅಥವಾ ಹಾಸ್ಪಿಟಲಲ್ಲಿ ಅಥವಾ ಡಯಾಗ್ನೋಸ್ಟಿಕ್ಕಲ್ಲಿ, ದೆನ್ ನೀವು ಆ ವೈಫೈ ಎನೇಬಲ್ಡ್ ಪ್ರಿಂಟರ್ನ ಇದಕ್ಕೆ ಕಾನ್ಫಿಗರ್ ಮಾಡಿದರೆ A4 ಸೈಜಲ್ಲಿ ಇದೇ ECG ಫುಲ್ ಪ್ರಿಂಟ್ ಬಂದುಬಿಡುತ್ತೆ. ಇದರಲ್ಲಿ ಲಾಂಗ್ ಲೀಡ್ ಕೂಡ ಇದೆ. ನಾವು ಇದರಲ್ಲಿ ಲಾಂಗ್ ಲೀಡ್ 2 ಅಂತ ಸೆಲೆಕ್ಟ್ ಮಾಡಿದ್ವಿ. ನಿಮ್ಗೆ ಯಾವ್ದು ಬೇಕೋ ಆ ಲಾಂಗ್ ಲೀಡ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇವಾಗ ನೋಡಿ, V4 ಬಂತು, V5 ಬಂದಾಯಿತು, V6 ಬಂದಾಯಿತು. ಸೊ ಆ್ಯಂಪ್ಲಿಟ್ಯೂಡು ST ವ್ಯಾಲ್ಯೂಸು ಬರ್ತಾ ಇದೆ ನಿಮಗೆ. ಆಯಿತು.
ಸೊ ಇದೆಲ್ಲ ಆದಮೇಲೆ ರಿಪೋರ್ಟ್ ಪ್ರಿಂಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಬಂದುಬಿಡುತ್ತೆ ನಿಮಗೆ ಸ್ಕ್ರೀನಲ್ಲಿ. ಓಕೆ, ಸೊ ಇಲ್ಲಿ ನೀವು ಇದನ್ನು ಜಸ್ಟ್ ಈಗ ಹಿಡಿದ್ಬಿಡಿ. ಈಗ ಹಿಡಿದ್ಬಿಟ್ರೆ ಇಲ್ಲಿ ಶಾರ್ಪ್ ಎಡ್ಜ್ ಇದೆ, ಕಟ್ ಆಗಿಬಿಡುತ್ತೆ. ಸೊ ಟೋಟಲಿ ನಿಮ್ಮ ಇ ಸಿ ಜಿ ಈ ರೀತಿ ಬಂದುಬಿಡುತ್ತೆ. ಸೊ ಯು ಕ್ಯಾನ್ ಸಿ ನಾವು ಇಲ್ಲಿ ಲೀಡ್ 1 ಇದೆ, ಇಲ್ಲಿ ಪೇಷಂಟ್ ನೇಮ್, ಏಜ್, ಸೆಕ್ಸ್. ನೀವು ಎಮರ್ಜೆನ್ಸಿಯಲ್ಲಿ ಬಂದಾಗ ಡೈರೆಕ್ಟ್ಲಿ ಎಮರ್ಜೆನ್ಸಿ ಅಂತ ಕ್ಲಿಕ್ ಮಾಡಿ, ಬೇಕಾದರೆ ಪೇಷಂಟ್ ನೇಮ್ ಕೈಯಿಂದ ಬರೆದ್ಬಿಡಿ, ಏಜು, ಜೆಂಡರು, ಡಾಕ್ಟರ್ ನೇಮ್ ಇದೆಲ್ಲ ನೀವು ಬರ್ಕೊಂಡು ಇಲ್ಲಿ ಲೀಡ್ 1, ಲೀಡ್ 2, ಲೀಡ್ 3, ಲೀಡ್ 4, ಲೀಡ್ 3, AVR, AVL, AVF, V1, V2, V3, V4, V5, V6 ಎಲ್ಲ ಅಕ್ವೈರ್ ಆಗಿರೋದು ವಿತ್ ಅದರ್ ವ್ಯಾಲ್ಯೂಸ್ ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಜೊತೆ ಇದು ಪ್ರಿಂಟ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಸೊ ದಿಸ್ ಕಂಪ್ಲೀಟ್ ಇ ಸಿ ಜಿ ಇಷ್ಟೇ, ಸಿಂಪಲ್ಲಾಗಿ ನೀವು ಯೂಸ್ ಮಾಡೋದು ಇಷ್ಟೇ. ಇದನ್ನೇ ನೀವು ಪೇಷಂಟ್ ನೇಮ್, ಏಜ್, ಸೆಕ್ಸ್ ಎಲ್ಲ ನೀವು ಎಂಟರ್ ಮಾಡಿ ನೀವು ಮಾಡ್ಕೋಬೇಕು ಅಂದಾಗ ಈಗ ನಾನು ತೋರಿಸ್ತೀನಿ. ಈಗ ಫಸ್ಟ್ ಇದನ್ನು ರಿಪೋರ್ಟ್ ಪ್ರಿಂಟೆಡ್ ಸಕ್ಸಸ್ಫುಲಿ ಅಂತ ಆದಮೇಲೆ ನಾನು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ದೆನ್ ನೀವು ಇಲ್ಲಿ ಎಕ್ಸಿಟ್ ಬಟನ್ ಇದೆ, ಇಲ್ಲಿ ಎಕ್ಸಿಟ್ ಬಟನ್ಗೆ ಹೋಗ್ಬಿಡಿ. ಇಲ್ಲಿ ಎಕ್ಸಿಟ್ ಬಟನ್ಗೆ ಹೋಗ್ಬಿಟ್ಟು ಫಸ್ಟ್ ರಿವ್ಯೂ ಟೆಸ್ಟ್ಗೆ ಹೋಗಿ. ರಿವ್ಯೂ ಟೆಸ್ಟ್ ಕ್ಲಿಕ್ ಮಾಡಿದೆ. ಈಗ ನಾವು ಮಾಡಿರೋದು ಎಮರ್ಜೆನ್ಸಿ ಇವಾಗ 25/9/2020 ಇ ಸಿ ಜಿ ಟೇಕನ್ ಆ್ಯಂಡ್ ಪ್ರಿಂಟೆಡ್ ಆಲ್ಸೋ. ಯಾವ್ದು ಪ್ರಿಂಟ್ ತೆಗೆದಿದ್ದೀರಾ ಅದು ಪ್ರಿಂಟೆಡ್ ಅಂತ ಚೆಕ್ ಲಿಸ್ಟ್ ಆಗಿರುತ್ತೆ. ಯಾವ್ದು ಪ್ರಿಂಟ್ ತೆಗೆಯಲ್ಲ ಅದು ನೀವು ಚೆಕ್ ಲಿಸ್ಟ್ ಇರೋಲ್ಲ ಅಷ್ಟೇ. ನೀವು ಅದು ಯಾವ್ದು ತೆಗೆದಿಲ್ಲ ಅದು ನೀವು ತೆಗಿಬೇಕು ಅಂದರೆ ಎನಿ ಟೈಮ್ ನೀವು ಹೋಗಿ ರಿಪೋರ್ಟಲ್ಲಿ ಹೋಗ್ಬಿಟ್ಟು ಇ ಸಿ ಜಿನ ನೋಡ್ಬೋದು. ಇಲ್ಲಿ ಪ್ರಿಂಟ್ ಥರ್ಮಲ್ ಅಂತ ಇದೆ, ಪ್ರಿಂಟ್ ಥರ್ಮಲ್ ಕೊಟ್ಬಿಟ್ರೆ ಪ್ರಿಂಟ್ ಆಗಿಬಿಡುತ್ತೆ. ಬರೀ ನೋಡಬೇಕು ಅಂತಂತಂದರೆ ಇಲ್ಲಿ ಪ್ರಿವ್ಯೂ ಇ ಸಿ ಜಿ ಅಂತ ಕೊಟ್ಟರೆ ನೀವು ಅದು ಏನು ಇ ಸಿ ಜಿ ಅಕ್ವೈರ್ ಆಗಿದೆ ಅದು ಬಂದುಬಿಡುತ್ತೆ ಅಷ್ಟೇ. ಸೊ ಅದನ್ನು ಬಿಟ್ಟು ದೆನ್ ನಮ್ಮ ಇಮೇಲ್ ಹೇಗೆ ಮಾಡ್ತಾರೆ ನಾನು ತೋರಿಸ್ತೀನಿ. ಇವಾಗ ನಾವು ಲಾಸ್ಟ್ ಮಾಡಿರೋದು ಇದು ಇ ಸಿ ಜಿ. ಸೊ ಇದಕ್ಕೆ ನೀವು ಓಪನ್ ಮಾಡಿ ಈ ಪೇಷಂಟ್ಗೆ ಈ ವ್ಯೂ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ. ವ್ಯೂ ರಿಪೋರ್ಟ್ ಆದಮೇಲೆ ಇಲ್ಲಿ ಇಮೇಲ್ ಅಂತ ಇದೆ, ಇಲ್ಲಿ ಈ ಇಮೇಲ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಇಮೇಲ್ ಅಂತ ಕ್ಲಿಕ್ ಮಾಡಿದರೆ ದೆನ್ ಆಲ್ರೆಡಿ ನಿಮ್ಮದ್ರಲ್ಲಿ ನಾವು ಜಿಮೇಲ್ ಕಾನ್ಫಿಗರ್ ಮಾಡಿದ್ದೀವಿ. ಸೊ ಅದರಿಂದ ಆಟೋಮೆಟಿಕ್ಕಾಗಿ ಇದು ಇಮೇಲು ಯಾರಿಗೆ ಕಳಿಸ್ಬೇಕು ಅದು ಲಿಂಕ್ ಆಗಿಬಿಡುತ್ತೆ. ನೆಟ್ ಕಾನ್ಫಿಗರ್ ಇದೆಯಾ? ಇವಾಗ ನಾವು ಇಮೇಲ್ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಈ ಡಿವೈಸ್ ಬಂದುಬಿಟ್ಟು ಇಂಟರ್ನೆಟ್ ಕನೆಕ್ಟೆಡ್ ಇದೆ. ನೀವು ವೈಫೈಯಿಂದ ಮೊದಲೇ ಸ್ಟಾರ್ಟಿಂಗಲ್ಲಿ ವೈಫೈಯಿಂದ ಕನೆಕ್ಟ್ ಮಾಡಿರ್ತೀರ ಈ ಡಿವೈಸ್ಗೆ. ಇದೂ ಆ್ಯಂಡ್ರಾಯ್ಡು, ಎನಿ ಆ್ಯಂಡ್ರಾಯ್ಡ್ ಮೊಬೈಲ್ ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡು ಇದನ್ನು ನೀವು ವೈಫೈ ಕನೆಕ್ಟ್ ಮಾಡಿರಬೇಕು. ದೆನ್ ಓನ್ಲಿ ನೀವು ಇಮೇಲ್ ಕಳಿಸ್ಬಿಡು. ಇಮೇಲ್ ಕಳಿಸ್ಬೇಕು ಅಂತಂದರೆ ಇಂಟರ್ನೆಟ್ ಇರಲೇಬೇಕು. ಸೊ ಇದರಲ್ಲಿ ಆಲ್ರೆಡಿ ಇಂಟರ್ನೆಟ್ ಕನೆಕ್ಟ್ ಇರಬೇಕು. ನೀವು ಫಸ್ಟ್ ಇದನ್ನು ಆನ್ ಮಾಡಿದಾಗ ಫಸ್ಟ್ ಹೋಗ್ಬಿಟ್ಟು ನೀವು ವೈಫೈ ಯೂಸ್ ಮಾಡಿ ಇದರ ಹಾಟ್ಸ್ಪಾಟಿಂದ ಇದನ್ನು ಕನೆಕ್ಟ್ ಮಾಡ್ಕೋಬೇಕು, ಈ ಡಿವೈಸನ್ನು ಕನೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇಮೇಲ್ ಅಂತ ಕೊಡ್ತಾಯಿದ್ದೀನಿ. ಇಮೇಲ್ ಅಂತ ಕೊಟ್ಟ ತಕ್ಷಣ ಈಗ ಇದರಲ್ಲಿ ನಾವು ಆಲ್ರೆಡಿ ಜಿಮೇಲ್ ಕಾನ್ಫಿಗರ್ ಮಾಡಿದ್ದೀವಿ. ಇಲ್ಲಿ ಫ್ರಮ್ ಅಂತ ಇದೆ, ಇದು ಆಲ್ರೆಡಿ ನಾವು ಒಂದು ಮೇಲ್ ಐ ಡಿ ಇಲ್ಲಿ ಇದು ಮಾಡಿದ್ದೀವಿ, ರಿಜಿಸ್ಟರ್ಡ್ ಮಾಡಿದ್ದೀವಿ. ಅದು ಏನಂತಂದರೆ sshealthcare.gnh@gmail.com ಅಂತ. ಫ್ರಮ್ ಯಾರಿಂದ ಹೋಗ್ತಾ ಇದೆ ಅಂತಂತಂದರೆ ವೀರೇಶ್ ಘಟ್ಟಿ 94@gmail.com. ಸೊ ಇದರಲ್ಲಿ ನಾವು ಎರಡೂ ಕಾನ್ಫಿಗರ್ ಮಾಡಿದ್ದೀವಿ, ಡಾಕ್ಟರ್ ಯಾರಿಗೆ ಕಳಿಸ್ಬೇಕು ಮತ್ತು ಯಾರಿಂದ ಕಳಿಸ್ಬೇಕು. ಇದು ನೀವು ಮಲ್ಟಿಪಲ್ ಟೈಮ್ ಅಥವಾ ನಿಮ್ಗೆ ಇದು ಬೇಡ ಇಲ್ಲಂದರೆ ಡಿಲೀಟ್ ಮಾಡಿ, ಫ್ರಮ್ ಒಂದು ಚೇಂಜ್ ಮಾಡಿ ಟೂನು ಚೇಂಜ್ ಮಾಡಿಬಿಟ್ಟು ನೀವು ಎನಿ ಟೈಮ್ ಯಾವ ರೀತಿಯೂ ಮಾಡ್ಬೋದು. ಈಗ ನೀವು ಇಮೇಲ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಇಲ್ಲಿ ಅಟ್ಯಾಚ್ ಆಗಿದೆ. ಇಲ್ಲಿ ಯು ಕ್ಯಾನ್ ಸಿ, ಇಲ್ಲಿ ನೋಡಿ ನಿಮ್ದು ಇ ಸಿ ಜಿ ಇಲ್ಲಿ ಅಟ್ಯಾಚ್ ಆಗಿದೆ. ಇಲ್ಲಿ ಕೊಪ್ಪಲ್ ಇ ಸಿ ಜಿ ರಿಪೋರ್ಟ್ ಅಂತ ಬರೆದ್ಬಿಟ್ಟು ಏನಾದರೂ ಬರೆದ್ಬಿಡಿ, ಇದರ ಇ ಸಿ ಜಿ ಅರ್ಜೆಂಟ್ ಅಂತ ಬರೆದ್ಬಿಡಿ. ದೆನ್ ಅದು ಆಟೋಮೆಟಿಕ್ಕಾಗಿ ಇದು ಆದ ತಕ್ಷಣ ದೆನ್ ನೀವು ಇದನ್ನು ಸೆಂಡ್ ಮಾಡಿ. ಸೆಂಡ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಇ ಸಿ ಜಿ ಹೋಗ್ಬಿಡುತ್ತೆ. ಆಲ್ರೆಡಿ ಇದು ಈಗ ನಾವು ಎಕ್ಸ್ಪರ್ಟ್ ಒಪಿನಿಯನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಲ್ಲ ಆ ಡಾಕ್ಟ್ರಿಗೆ ಆಲ್ರೆಡಿ ಹೋಗ್ಬಿಡ್ತು. ಇದು ನೀವು ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬೋದು, ಸರ್ ನಾನು ಆಲ್ರೆಡಿ ಇ ಸಿ ಜಿ ಕಳಿಸಿದ್ದೀನಿ ಅಥವಾ ಮೇಡಮ್ ಇ ಸಿ ಜಿ ಕಳಿಸಿದ್ದೀನಿ, ನೋಡಿ ವೆದರ್ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಚೆಕ್ ಮಾಡಿ ನನಗೆ ರಿಪ್ಲೈ ಮಾಡಿ ಅಂತ ನೀವು ಕೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ 12 ಚಾನಲ್ ಇ ಸಿ ಜಿ ಆಫ್ ನಾಸನ್, ಮಾಡೆಲ್ ನೇಮ್ ಆಸನ್. ಅದಾದಮೇಲೆ ದೆನ್ ನೀವು ವಾಪಸ್ಸು ಬ್ಯಾಕ್ ಅಂತ ಕ್ಲಿಕ್ ಮಾಡಿ. ಬ್ಯಾಕ್ ಅಂತ ಕ್ಲಿಕ್ ಮಾಡಿದ ಮೇಲೆ ದೆನ್ ನಿಮ್ಗೆ ಅವು ಎನಿ ಟೈಮ್ ರಿವ್ಯೂವಲ್ಲಿ ಎಷ್ಟು ಇ ಸಿ ಜಿ ಮಾಡಿದರೆ ಎಲ್ಲ ಕಾಣುತ್ತೆ ಇದರಲ್ಲಿ. ಇದಕ್ಕಿಂತ ಹಿಂದ್ಗಡೆ ಬರಬೇಕು ಅಂದರೆ ಮತ್ತೆ ಅಗೇನ್ ಬ್ಯಾಕ್ ಕ್ಲಿಕ್ ಮಾಡಿ, ಮತ್ತು ಅಗೇನ್ ಇಲ್ಲೇ ಬರುತ್ತೆ.
ಈಗ ನೀವು ಪೇಷಂಟು ಕಾನ್ಫಿಗರೇಷನ್ ಎರಡು ಗೊತ್ತಾಗಬೇಕು. ಒಂದು ಎಮರ್ಜೆನ್ಸಿ ಅಂತಂದರೆ ಇಮಿಡಿಯೇಟ್ಲಿ ನೀವು ಪೇಷಂಟ್ ತಂದ ತಕ್ಷಣ ಕನೆಕ್ಟ್ ಮಾಡಿ ಎಮರ್ಜೆನ್ಸಿ ಕ್ಲಿಕ್ ಕೊಟ್ಟರೆ ದೆನ್ ಆಟೋಮೆಟಿಕಲಿ ECG ಅಕ್ವೈರ್ ಆಗುತ್ತೆ. ಅಕ್ವೈರ್ ಆಗಿಬಿಟ್ಮೇಲೆ ವೆದರ್ ಥರ್ಮಲ್ ಪ್ರಿಂಟ್ ತೊಗೋಬೇಕಾ ಅಥವಾ ನಿಮಗೆ A4 ಸೈಜಲ್ಲಿ ಪ್ರಿಂಟ್ ತೊಗೋಬೇಕಾ ಆಪ್ಷನ್ ಇದೆ. A4 ಸೈಜ್ ನಿಮಗೆ ಪ್ರಿಂಟು ತೊಗೋಬೇಕು ಅಂತಂದರೆ ಇದು ಮೊದಲು ನಿಮಗೆ ವೈಫೈ ಎನೇಬಲ್ಡ್ ಪ್ರಿಂಟರ್ ಕನೆಕ್ಟ್ ಇರಬೇಕು. ದೆನ್ ಓನ್ಲಿ ಅಲ್ಲಿ ನಿಮಗೆ A4 ಸೈಜಲ್ಲಿ ಪ್ರಿಂಟ್ ಬರುತ್ತೆ. ಇಲ್ಲ ಅಂತಂತಂದರೆ ನೀವು ಇದರಿಂದ ಥರ್ಮಲ್ ಪ್ರಿಂಟ್ ಅಂತ ಕೊಟ್ಟರೆ ನಿಮಗೆ 55 mm ಪೇಪರ್ ಏನಿದೆಲ್ಲ A ಪೇಪರಲ್ಲಿ ನಿಮಗೆ ECG ಪ್ರಿಂಟಾಗಿ ಬರುತ್ತೆ. ಅದು ಆಲ್ರೆಡಿ ಇಲ್ಲಿ ನೀವು ನೋಡಿದ್ದೀರಾ. ಇದೆಲ್ಲ ನಾವು ECG ಅಕ್ವೈರ್ ಮಾಡಿರೋದು ಥರ್ಮಲ್ ಪ್ರಿಂಟರಲ್ಲೇ ಪ್ರಿಂಟ್ ಮಾಡಿರೋದು. ಅದಾದಮೇಲೆ ಥರ್ಡ್ ಆಪ್ಷನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಇಮೇಲ್ ಯಾವ ರೀತಿ ಮಾಡ್ತಾರೆ ಅಂತ. ನೀವು ರಿವ್ಯೂವಲ್ಲಿ ಹೋಗಿಬಿಟ್ಟು ಇಲ್ಲಿ ಪೇಷಂಟ್ ಯಾವ ಪೇಷಂಟಿಗೆ ಕಳಿಸ್ಬೇಕಾಗಿದೆ ಆ ಪೇಷಂಟನ್ನು ಸೆಲೆಕ್ಟ್ ಮಾಡಿ ಅದನ್ನು ವ್ಯೂ ರಿಪೋರ್ಟಲ್ಲಿ ಹೋಗಿಬಿಟ್ಟು ಇಮೇಲ್ ಅಂತ ಕ್ಲಿಕ್ ಮಾಡಿದರೆ ದೆನ್ ಯಾರಿಗೆ ಕಳಿಸ್ಬೇಕು ಅಲ್ಲಿ ನೀವು ಕಳಿಸ್ಬೋದು. ಸೊ ಇದೆಲ್ಲ ಬಂದುಬಿಟ್ಟು ರಿವ್ಯೂ ಟೆಸ್ಟ್ ಆಯಿತು, ಎಮರ್ಜೆನ್ಸಿ ಟೆಸ್ಟ್ ಆಯಿತು. ಇವಾಗ ಮತ್ತೆ ಬಂದುಬಿಟ್ಟು ನಾವು ಒಂದು ಮೋರ್ ಇದೆ ಪೇಷಂಟ್ ಅಂತ. ಪೇಷಂಟ್ ನೀವು ಕ್ಲಿಕ್ ಮಾಡಿದಾಗ ಇದು ಕೇಳುತ್ತೆ, ಇದೆಲ್ಲ ಕೇಳುತ್ತೆ. ಇವಾಗ ನೀವು ಹೊಸ ಪೇಷಂಟ್ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ. ಆ ಎಮರ್ಜೆನ್ಸಿಗೆ ನ್ಯೂ ಪೇಷಂಟ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಎಮರ್ಜೆನ್ಸಿ ಪೇಷಂಟಲ್ಲಿ ನೀವು ಇಲ್ಲಿ ಟೈಪ್ ಮಾಡೋದು ನೆಸಸರಿ ಪ್ರೊವಿಷನ್ ಕೊಟ್ಟಿಲ್ಲ. ವೇರಾಸ್ ನಿಮಗೆ ಇದರಲ್ಲಿ ಪೇಷಂಟ್ ಅಂತಂದು ಕ್ಲಿಕ್ ಮಾಡಿದಾಗ ನೀವು ಪೇಷಂಟ್ ನೇಮ್ ಏಜ್ ಸೆಕ್ಸ್ ಎಲ್ಲನೂ ನೀವು ಎಂಟರ್ ಮಾಡ್ಬೋದು. ಸೊ ನೀವು ಅದು ಪೇಷಂಟ್ ಅಂತ ಕ್ಲಿಕ್ ಮಾಡಿದಾಗ ಈಗ ನೀವು ಈ ಸ್ಕ್ರೀನಿಗೆ ಬರ್ತೀರಾ. ಈ ಸ್ಕ್ರೀನಲ್ಲಿ ನಿಮಗೆ ರಿಜಿಸ್ಟರ್ ನ್ಯೂ ಪೇಷಂಟ್ ಅಂತ ಇದೆ. ಈ ರಿಜಿಸ್ಟರ್ ನ್ಯೂ ಪೇಷಂಟ್ಗೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನೇಮ್ ಏಜ್ ಸೆಕ್ಸ್ ಎಲ್ಲ ಕೇಳ್ತಾ ಬರುತ್ತೆ. ಇದೆಲ್ಲ ನೀವು ಎಂಟರ್ ಮಾಡಿಬಿಟ್ಟು ತೋರಿಸ್ತೀನಿ ಬೇಕಾದರೆ ಇದನ್ನು ಒಂದು ಸಲ. ಪೇಷಂಟ್ ನೇಮ್ ಇಲ್ಲಿ PP ಅಂತ ಹಾಕ್ತೀನಿ. ಇಲ್ಲಿ ಪೇಷಂಟ್ ಏಜ್ ಸ್ಟಾರ್ ಇರೋದು ಮ್ಯಾಂಡೇಟ್ ಇದೆ, ನೀವು ಎಂಟ್ರ್ ಮಾಡಲೇಬೇಕು. ಅದಾದಮೇಲೆ ದೆನ್ ಇಮೇಲ್ ಏನು ಬೇಕಾಗಿಲ್ಲ, ಸಿಟಿ ಬೆಂಗಳೂರು ಅಂತ ಟೈಪ್ ಮಾಡ್ತೀನಿ. ಸ್ಟೇಟ್ ಕರ್ನಾಟಕ. ಇದೆಲ್ಲ ಆಗಿತ್ತು. ಆದಮೇಲೆ ಇಲ್ಲಿ ಮೇಲ್ಗಡೆಯಲ್ಲಿ ಅಪ್ಡೇಟ್ ಅಂತ ಇದೆ, ಇದನ್ನು ಅಪ್ಡೇಟ್ ಅಂತ ಕೊಟ್ಬಿಡಿ. ಈಗ ಇಲ್ಲಿ ನಿಮ್ಗೆ ಬಂದುಬಿಡುತ್ತೆ. ಇಲ್ಲಿ ನ್ಯೂ ECG ಅಂತ ಬರುತ್ತೆ. ಇಲ್ಲಿ ನ್ಯೂ ECG ಕ್ಲಿಕ್ ಮಾಡಿಬಿಡಿ. ಸೊ ಇವಾಗ ನ್ಯೂ ECG ಆಕ್ವಿಸಿಷನ್ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ನಿಮ್ಗೆ ಇನ್ನೂ ಇದು ಪಾಪಪ್ ಆಗಿಲ್ಲ, ಇಲ್ಲಿ ಇನ್ನೂ ಹೈಲೈಟ್ ಆಗಿಲ್ಲ. ಇದು ಯಾವಾಗ ಹೈಲೈಟ್ ಆಗುತ್ತೆ ಆವಾಗ ECG ಅಕ್ವೈರ್ ಫುಲ್ ಆಗಿದೆ ಅಂತ. ಇವಾಗ ಹೈಲೈಟ್ ಆಯ್ತು ನೋಡಿ. ಇದಾದಮೇಲೆ ಇವಾಗ ECG ಅಕ್ವೈರ್ ಆಗಿದೆ ಅಂತ. ಇದನ್ನು ನಾನು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಬಂದಿದೆ ನೋಡಿ, ಪೇಷಂಟ್ ನೇಮ್ PP ಅಂತ ಬಂದಿದೆ, 36 ಮೇಲ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಸೊ ನೀವೇನೇನು ಎಂಟರ್ ಮಾಡಿದ್ದೀರ ಅದೆಲ್ಲ ಇದರಲ್ಲಿ ಬಂದಿದೆ. ಈಗ ಅಗೇನ್ ನಿಮ್ಗೆ ಎರಡು ಆಪ್ಷನ್ ಇದೆ. ಪ್ರಿಂಟ್ A4 ಅಂತಂದರೆ ಅಗೇನ್ ನಿಮ್ಮ ಈ ECG ಮಷೀನು ಆ್ಯಂಡ್ರಾಯ್ಡ್ ಮೊಬೈಲ್ ಏನಿದೆಲ್ಲ ಇದರಲ್ಲಿ ಇದು ನಿಮ್ಮ ಲೇಸರ್ ಜೆಟ್ ಪ್ರಿಂಟರ್ಗೆ ಕಾನ್ಫಿಗರ್ ಆಗಿರಬೇಕು ವೈಫೈ ಮುಖಾಂತರ. ದೆನ್ ಓನ್ಲಿ A4 ಪ್ರಿಂಟ್ ತೊಗೋಬೋದು. ಇಲ್ಲ ಅಂತಂದರೆ ನಿಮಗೆ ಅಲ್ಲೇ ಪ್ರಿಂಟ್ ಕೊಡಬೇಕು ಅಂದರೆ ಇಲ್ಲಿ ಪ್ರಿಂಟ್ ಥರ್ಮಲ್ ಅಂತ ಇದೆ. ಪ್ರಿಂಟ್ ಥರ್ಮಲ್ ಕೊಟ್ಟರೆ ಅಗೇನ್ ಮತ್ತೆ ಪ್ರಿಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲೆಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ಈಗ ನಾನು ಪೇಷಂಟ್ ನೇಮ್ ಎಂಟ್ರ್ ಮಾಡಿರೋದು ಇಲ್ಲಿ PP ಅಂತ ಬಂದಿದೆ. ಇಲ್ಲಿ ನೋಡಿ ಏಜ್ 36 ಅಂತ ಬಂದಿದೆ, ಜೆಂಡರ್ ಮೇಲು, ಈ ರೀತಿ ಬಂದುಬಿಡುತ್ತೆ ನಿಮಗೆ. ಸೊ ಅಗೇನ್ ಮತ್ತೆ ಪ್ರಿಂಟ್ ಆಗೋ ಸ್ಟಾರ್ಟ್ ಆಯಿತು ಇದು. ಇವಾಗ ಥರ್ಡ್ ಆಪ್ಷನ್ ಬಂದುಬಿಟ್ಟು ನೀವು ರಿವ್ಯೂ ಟೆಸ್ಟಲ್ಲಿ ಹೋಗ್ಬಿಟ್ಟು ಇದೇ ಪೇಷಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ಪ್ರಿವ್ಯೂ ಮಾಡಿ ಅದನ್ನು ನೀವು ಇಮೇಲ್ ಅಂತ ಕಳಿಸಿದರೆ ಅದನ್ನು ನೀವು ಯಾವ ಡಾಕ್ಟ್ರಿಂದ ಎಕ್ಸ್ಪರ್ಟ್ ಒಪಿನಿಯನ್ ಸೀಕ್ ಮಾಡ್ತಾ ಇದ್ದೀರಾ ಅಂದರೆ ತೊಗೋಬೇಕಂತ ಇದ್ದೀರಾ ಅದನ್ನು ನೀವು ತೊಗೋಬೋದು. ಈ ಪರ್ಟಿಕ್ಯುಲರ್ ECG ಮಷೀನನ್ನು ನೀವು ಟೆಲಿಮೆಡಿಸಿನ್ ಥರನೂ ಯೂಸ್ ಮಾಡ್ಬೋದು, ರೆಗ್ಯುಲರ್ ಕನ್ವೆನ್ಷನಲ್ ಪ್ರಿಂಟರ್ ಬೇಸ್ಡ್ ECG ಥರನೂ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಲೇಸರ್ ಜೆಟ್ ಪ್ರಿಂಟರ್ ವೈಫೈ ಲೇಸರ್ ಜೆಟ್ ಪ್ರಿಂಟರ್ ಇದ್ದರೆ A4 ಸೈಜಲ್ಲಿ ಕೊಟ್ಟು ಕೂಡ ನೀವು ಒಂದು ಒಳ್ಳೆ A4 ಸೈಜ್ ಇದು 12 ಚಾನೆಲ್ ECG ಕೂಡ ನೀವು ಅಲ್ಲಿ A4 ಸೈಜಲ್ಲಿ ಪ್ರಿಂಟ್ ತೊಗೋಬೋದು. ಸೊ V4 V5 V6 ಬರ್ತಾ ಇದೆ. V6 V5
ಸೊ ದಿಸ್ ಕಂಪ್ಲೀಟ್ಸ್ ಎಂಟೈರ್ ಇ ಸಿ ಜಿ ಪ್ರಿಂಟಿಂಗ್ ಇನ್ ಥರ್ಮಲ್. ಇದು ಬಂದುಬಿಟ್ಟು ಥರ್ಮಲಲ್ಲಿ ಆಯಿತು. ರಿಪೋರ್ಟ್ ಪ್ರಿಂಟೆಡ್ ಸಕ್ಸಸ್ಫುಲಿ, ಓಕೆ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಇದಾದಮೇಲೆ ಅಗೇನ್ ನಿಮ್ಗೆ ಇಲ್ಲಿದೆ A4 ಪ್ರಿಂಟ್ ಆದರೂ, ಮತ್ತು ಇದು ಬೇಡ ನಿಮ್ಗೆ A4 ಸೈಜಲ್ಲಿ ಬೇಕು ಅಂತಂದರೆ A4 ಕೊಟ್ಟರೆ ದೆನ್ ಅಗೇನ್ ಹೇಳ್ತಾ ಇದ್ದೀನಿ ಪ್ರಿಂಟರ್ ಕನೆಕ್ಟೆಡ್ ಇರಬೇಕು. ಲೇಸರ್ ಜೆಟ್ ಪ್ರಿಂಟರ್ ವೈಫೈ ಎನೇಬಲ್ಡ್ ಇರೋದು, ಅದರ ವೈಫೈ ಮತ್ತು ನಿಮ್ಮ ಆ್ಯಂಡ್ರಾಯ್ಡ್ ಇ ಸಿ ಜಿ ವೈಫೈ ಎರಡು ಬಿಫೋರ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕಾನ್ಫಿಗರ್ ಮಾಡಿರಬೇಕು ಅಷ್ಟೇ. ಆವಾಗ ಪ್ರಿಂಟ್ A4 ಅಂತ ಕೊಟ್ಟಾಗ ಪ್ರಿಂಟರ್ ಆನ್ ಇದ್ದರೆ ಆಟೋಮೆಟಿಕ್ ಅದು ಯಾವುದು ಪ್ರಿಂಟರ್ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಪ್ರಿಂಟ್ ಬಂದುಬಿಡುತ್ತೆ. ಈ ಅಟ್ ಪ್ರೆಸೆಂಟ್ ನಮ್ಮ ಹತ್ರ A4 ಯಾವುದು ಪ್ರಿಂಟರ್ ನಾವು ಕಾನ್ಫಿಗರ್ ಮಾಡಿಲ್ಲ, ಸೊ ಇಲ್ಲಿ ನಾವು A4 ತೋರಿಸ್ತಾ ಇಲ್ಲ. ಇದಾದಮೇಲೆ ದೆನ್ ಬ್ಯಾಕ್ ಬನ್ನಿ, ಎಕ್ಸಿಟ್ ಆದಮೇಲೆ ದೆನ್ ಅಗೇನ್ ರಿವ್ಯೂ ಟೆಸ್ಟ್ ಹೋಗಿ. ಈಗ ಲಾಸ್ಟ್ ಮಾಡಿರೋ PP ಅಂತ ಪೇಷಂಟ್ ನಾವು ಮಾಡಿದ್ದೀವಿ, ಅದೀಗ ಆಲ್ರೆಡಿ ಇಲ್ಲಿ ಬಂದಿದೆ. ಇದನ್ನು ವ್ಯೂ ರಿಪೋರ್ಟ್ ಮಾಡಿ. ಇದು ಅಗೇನ್ ನಿಮ್ಗೆ ಇಮೇಲ್ ಮಾಡಬೇಕಾದ್ರೆ ಇಮೇಲ್ ಅಂತ ಕ್ಲಿಕ್ ಮಾಡಿ. ಇಮೇಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಯಾರಿಂದ ಹೋಗ್ತಾ ಇದೆ, ಯಾರಿಗೆ ಕಳಿಸ್ತಾ ಇದ್ದೀರಾ ಅಂತ. ಫ್ರಮ್ ಬಂದುಬಿಟ್ಟು ವೀರೇಶ್ ಘಟ್ಟಿ ಅಂತ ಹೋಗ್ತಾ ಇದೆ, ಟು SS ಹಾರ್ಟ್ ಕೇರ್ ಅಂತ ಹೋಗ್ತಾ ಇದೆ. ಸೊ ಇದನ್ನು ಜಸ್ಟ್ ಆಲ್ರೆಡಿ ಇದಕ್ಕೆ ಅಟ್ಯಾಚ್ ಆಗಿದೆ, ಇದನ್ನು ಸೆಂಡ್ ಮಾಡಿಬಿಡಿ. ವಿದಿನ್ ಅ ಫ್ರಿಕ್ಷನ್ ಆಫ್ ಸೆಕೆಂಡ್ ಆ ಡಾಕ್ಟ್ರಿಗೆ ಅಲ್ಲಿ ಇ ಸಿ ಜಿ ಹೋಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಕೇಳ್ಬೋದು ವೆದರ್ ಇ ಸಿ ಜಿ ನಾರ್ಮಲ್ ಅಬ್ನಾರ್ಮಲ್ ಏನಿದೆ ಕೇಳ್ಕೊಬೋದು. ಕೇಳಿಕೊಂಡು ದೆನ್ ಯು ಕ್ಯಾನ್ ಗಿವ್ ಅ ಸಜೆಷನ್ ಆರ್ ಒಪಿನಿಯನ್ ಟು ದ ಪೇಷಂಟ್. ದ್ಯಾಟ್ಸ್ ಇಟ್. ಇದು ಆಯಿತು. ಅಗೇನ್ ನಾನು ಬ್ಯಾಕ್ ಬರ್ತೀನಿ. ಈಗ ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಈ ಇ ಸಿ ಜಿ ಮೆಷಿನಲ್ಲಿರೋದು ಬ್ಯಾಕ್ ಕಾನ್ಫಿಗರೇಷನ್. ಇದು ಕಾನ್ಫಿಗರೇಷನ್ ನಾರ್ಮಲಿ ಇದು ಒಂದು ಸಲ ಮಾಡಿರೋದಿರುತ್ತೆ. ಇದರಲ್ಲಿ ಮೀನ್ಸ್ ನಿಮ್ಗೆ ಏನೇನು ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಲೈಕ್ ಯಾವ್ದು ಮ್ಯಾಂಡೇಟ್ ಇದೆ ಅಂತ. ಇಲ್ಲಿ ಈಗ ನೋಡ್ಬೋದು ಪೇಷಂಟ್ ಫೀಲ್ಡ್ ಡೀಟೇಲ್ಸ್, ಅಲ್ಲಿ ನೇಮ್ ಪೇಷಂಟ್ ಬರುತ್ತೆ. ಡಿಫಾಲ್ಟ್ ಸ್ಕ್ರೀನಲ್ಲಿ ಇ ಸಿ ಜಿ ಸ್ಕ್ರೀನ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಇದೆಲ್ಲ ನಾರ್ಮಲಿ ಕಂಪ್ನಿಯವ್ರು ನಾವು ಮಾಡ್ತೀವಿ ಸೆಟ್ಟಿಂಗು. ಇದು ನಿಮ್ಗೆ ಏನು ಯೂಸ್ ಆಗೋಲ್ಲ, ನಾರ್ಮಲಿ ಎಂಡ್ ಯೂಸರ್ಗೆ ಇದು ಏನು ಯೂಸ್ ಇಲ್ಲ. ರಿಪೋರ್ಟ್ ಫಾರ್ಮೇಟು ಇ ಸಿ ಜಿ ವಿತ್ ಮೆಜರ್ಮೆಂಟ್ ಅಂತ ಮಾಡಿದ್ದೀವಿ. ನಿಮಗೆ ಓನ್ಲಿ ರೆಸ್ಟಿಂಗ್ ಇ ಸಿ ಜಿ ಬೇಕು ಅಂತಂತಂದರೆ ಓನ್ಲಿ ರೆಸ್ಟಿಂಗ್ ಇ ಸಿ ಜಿ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಪೇಪರ್ ಲೆಂತ್ ಏನಿದೆಲ್ಲ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ವಿತ್ ಮೆಜರ್ಮೆಂಟ್ಸ್ ಬರ್ತಾ ಇದೆ. ಅನ್ನೆಸಲ್ಲಿ ಪೇಪರ್ ಎಕ್ಸ್ಟ್ರಾ ವೇಸ್ಟ್ ಆಗ್ತಾ ಇದೆ. ಬರೀ ಈ ರೆಸ್ಟಿಂಗ್ ಇ ಸಿ ಜಿ ಬೇಕು ಅಂದರೆ ರೆಸ್ಟಿಂಗ್ ಇ ಸಿ ಜಿ ಕೊಡಿ. ನಿಮಗೆ ಇಂಟರ್ಪ್ರಿಟೇಷನ್ ಬೇಕು ಅಂದರೆ ಇಂಟರ್ಪ್ರಿಟೇಷನು ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು. ಸೊ ಅಟ್ ಪ್ರೆಸೆಂಟ್ ನಾನು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಓನ್ಲಿ ರೆಸ್ಟಿಂಗ್ ಇ ಸಿ ಜಿ ಮಾಡ್ತಾ ಇದ್ದೀನಿ. ಇ ಸಿ ಜಿ ವಿತ್ ಮೆಜರ್ಮೆಂಟ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಎರಡೂ ಬೇಕು ಅಂದರೆ ಇದೂ ಇದೆ. ಸೊ 4 ಆಪ್ಷನ್ ಇದೆ ನಿಮಗೆ ರಿಪೋರ್ಟ್ ಫಾರ್ಮ್ಯಾಟ್ಸಲ್ಲಿ. ಮತ್ತು ರಿಪೋರ್ಟ್ A4 ಪ್ರಿಂಟ್ ರಿಪೋರ್ಟ್ ಫಾರ್ಮ್ಯಾಟಲ್ಲಿ ಸಿಂಗಲ್ ಪೇಜ್ ರಿಪೋರ್ಟ್ ಬೇಕಂದರೆ ರೆಸ್ಟಿಂಗ್ ಇ ಸಿ ಜಿ ರಿಪೋರ್ಟು, ಅದರಲ್ಲಿ ಯಾವುದೇ ಬೇಕು ನೀವು ಇದು ಸೆಲೆಕ್ಟ್ ಮಾಡ್ಬೋದು, ಇ ಸಿ ಜಿ ವಿತ್ ಇಂಟರ್ಪ್ರಿಟೇಷನ್. ಸೊ ಇದೆಲ್ಲ ಕಂಪ್ನಿ ಸೆಟ್ಟಿಂಗ್ ಇದೆ, ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಇದೆ. ಇದನ್ನು ಆದಷ್ಟು ನೀವು ಚೇಂಜ್ ಮಾಡದೇ ಇರೋದು ಬೆಟರು. ಒಂದು ವೇಳೆ ನಿಮಗೆ ನೋ ಗ್ರಿಡ್ ಅಂತಂತಂದರೆ ನೀವು A4 ಸೈಜ್ ಪ್ರಿಂಟ್ ಮಾಡಬೇಕಾದಾಗ ನಿಮ್ಮ ಹತ್ರ ಗ್ರಾಫ್ ಶೀಟ್ ಇದ್ದರೆ ಒಳ್ಳೆಯದು, A4 ಸೈಜ್ ಗ್ರಾಫ್ ಶೀಟ್ ಇದ್ದರೆ ಒಳ್ಳೆಯದು. ಆವಾಗ ನೋ ಗ್ರಿಡ್ ಅಂತ ಸೆಲೆಕ್ಟ್ ಮಾಡಿ. ಇಫ್ ನಿಮ್ಮ ಹತ್ರ ಗ್ರಾಫ್ ಶೀಟ್ ಇಲ್ಲ ಅಂತ ತಿಳ್ಕೊಳ್ಳಿ A4 ಸೈಜು, ಆ ಟೈಮಲ್ಲಿ ಇದು ಗ್ರಾಫ್ ಆರ್ ಗ್ರಿಡ್ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾವು ಲಾಂಗ್ ಲೀಡ್ ಬಂದುಬಿಟ್ಟು ಇದರಲ್ಲಿ ಲೀಡ್ 2 ಸೆಲೆಕ್ಟ್ ಮಾಡಿದ್ದೀವಿ. ನೀವು ಲಾಂಗ್ ಲೀಡ್ ಎನಿ ಲೀಡ್ ಬೇಕು ಚೇಂಜ್ ಮಾಡಬೇಕು ಅಂದರೆ ನೀವು ಎನಿ ಟೈಮ್ ಇದನ್ನು ಕ್ಲಿಕ್ ಮಾಡಿದರೆ ಚೇಂಜ್ ಮಾಡ್ಬೋದು. ಹಾಸ್ಪಿಟಲ್ ನೇಮ್ ಇಲ್ಲಿ ಶಂಕರ ಕ್ಲಿನಿಕ್ ಹಿರಿ ಬಾಗನಾಲ್ ಅಂತ ಕೊಪ್ಪಳ ಅಂತ ಇದೆ. ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಎನಿ ಟೈಮ್. ಬ್ಯಾಕ್ ಕೊಡ್ತೀನಿ. ಸೊ ಅದಾದಮೇಲೆ ಸೆಂಡ್ ಇಮೇಲ್ ಐ ಡಿ. ನಾರ್ಮಲಿ ನಾವು ಇಮೇಲ್ ಅಂತಂದ ತಕ್ಷಣ ಇಮೇಲ್ ಐ ಡಿಗೆ ಯಾಕೆ ಹೋಗ್ತಾ ಇದೆ ಅಂದರೆ ನಾವು ಇದನ್ನು ರಿಜಿಸ್ಟರ್ ಮಾಡಿದ್ದೀವಿ, ಅದಕ್ಕೆ sshealthcare.gns@gmail.com ಹೋಗ್ತಾ ಇದೆ. ಇಮೇಲ್ ಸಬ್ಜೆಕ್ಟ್ ಏನಿದೆ ಕೊಪ್ಪಳ ಇ ಸಿ ಜಿ ರಿಪೋರ್ಟ್ ಅಂತ ನಾವು ಬರೆದಿದ್ದೀವಿ. ಅದಾದಮೇಲೆ ಫ್ರಮ್ ಅಂತೂ ಆಲ್ವೇಸ್ ನೀವು ಎನಿ ಆ್ಯಂಡ್ರಾಯ್ಡ್ ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ಏನು ಜಿಮೇಲ್ ಕೊಟ್ಟಿರ್ತಾರೆ ಆ ಜಿಮೇಲಿಂದ ಹೋಗುತ್ತೆ. ಅದು ನಾವು ವೀರೇಶ್ ಘಟ್ಟಿ ಅಂತ ಜಿಮೇಲ್ ಕೊಟ್ಟಿದ್ದೀವಿ. ಆ ವೀರೇಶ್ ಘಟ್ಟಿ ಜಿಮೇಲಿಂದ ಆಲ್ವೇಸ್ ಇವರಿಗೆ ಸೆಂಡರ್ ಮೇಲ್ ಐ ಡಿ SS-Healthcare ಹೋಗುತ್ತೆ. ಇಷ್ಟೇ, ಇದರಲ್ಲಿ ಬಾಕಿ ಏನಿಲ್ಲ. ಕಾನ್ಫಿಗರೇಷನ್ ನಾರ್ಮಲಿ ಎಂಡ್ ಯೂಸರ್ ಏನು ಜಾಸ್ತಿ ಚೇಂಜ್ ಮಾಡೋದು ನೆಸರಿ ಇಲ್ಲ. ಅಂಟಿಲ್ ಅನ್ಲೆಸ್ ಅದು ಒಂದು ವೇಳೆ ಬೇರೆ ಅವ್ರಿಗೆ ನೀವು ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀರಾ ಅಂಥ ಟೈಮಲ್ಲಿ ಮಾತ್ರ ಇದು ಹಾಸ್ಪಿಟಲ್ ನೇಮ್ ಚೇಂಜ್ ಮಾಡಿಕೊಡ್ತಾರೆ. ಆ ಟೈಮಲ್ಲೆಲ್ಲ ನೀವು ಮಾಡ್ಕೋಬೋದು. ದಟ್ ಟೈಮ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಅದನ್ನು ಯಾವ ರೀತಿ ಮಾಡ್ಬೋದು. ಇಷ್ಟೇ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡಿ. ಅಷ್ಟೇ ಇರೋದೇ 4 ಆಪ್ಷನ್ ಇದೆ. ಎಮರ್ಜೆನ್ಸಿ, ಇಮಿಡಿಯೇಟ್ಲಿ ಪೇಷಂಟ್ ಬಂದಾಗ ಎಮರ್ಜೆನ್ಸಿ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಆಟೋಮೆಟಿಕ್ ಇ ಸಿ ಜಿ ಅಕ್ವಿಸಿಷನ್ ಆಗಿಬಿಡುತ್ತೆ, ಆಗಿಬಿಟ್ಟು ಪ್ರಿಂಟ್ ಬರುತ್ತೆ. ನಿಮ್ಮ ಹತ್ರ ಸಫಿಷಿಯೆಂಟ್ ಟೈಮ್ ಇದೆ, ಎಲ್ಲ ಏಜು ನೇಮು ಸೆಕ್ಸು ಪೇಷಂಟ್ ಎಲ್ಲ ಬರಿಬೋದು ಅಂದರೆ ಪೇಷಂಟ್ ಡೀಟೇಲ್ ಕ್ಲಿಕ್ ಮಾಡಿ ಅದರಿಂದ ಎಲ್ಲ ಡೀಟೇಲ್ ಎಂಟರ್ ಮಾಡಿ ಇ ಸಿ ಜಿ ತೆಗಿಬೋದು. ಕಾನ್ಫಿಗರೇಷನ್ ಅಂತಂದರೆ ಅದೇ ನೀವು ಹಾಸ್ಪಿಟಲ್ ಹೆಸರೆಲ್ಲ ಏನು ಬರೆದಿದ್ದೀರಾ, ಡಾಕ್ಟರ್ ನೇಮ್ ಏನಿದೆ ಅದೆಲ್ಲ ನೀವು ಇದರಲ್ಲಿ ಮೆನ್ಷನ್ ಮಾಡೋದು ಕಾನ್ಫಿಗರೇಷನಲ್ಲಿ. ರಿವ್ಯೂ ಟೆಸ್ಟಲ್ಲಿ ಹಳೆ ಮಾಡಿರೋ ಟೆಸ್ಟ್ಗಳು ನೋಡಬೇಕಾದ್ರೆ ರಿವ್ಯೂ ಟೆಸ್ಟ್. ಇಷ್ಟೇ 4 ಆಪ್ಷನ್. ಇದೆಲ್ಲ ಆಗಿಬಿಟ್ಟ ತಕ್ಷಣ ಮುಗೀತು. ಇವಾಗ ಇ ಸಿ ಜಿ ಕಂಪ್ಲೀಟ್ ಆಗಿದೆ. ಎಟ್ ಪ್ರೆಸೆಂಟ್ ಇದು ಬಂದುಬಿಟ್ಟು ಮೇನ್ಸಲ್ಲಿದೆ. ಈಗ ನಾನು ಮೇನ್ಸ್ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಮೇನ್ಸ್ ರಿಮೂವ್ ಮಾಡಿದರೆ ಬ್ಯಾಟ್ರಿ ಮೇಲೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇದು ನಾನು ಮೇನ್ಸ್ ರಿಮೂವ್ ಮಾಡಿದ್ದೀನಿ.
ಐ ಹ್ಯಾವ್ ರಿಮೂವ್ ದಿಸ್ ಮೇನ್ಸ್. ಇವಾಗ ಬ್ಯಾಟ್ರಿ ಮೇಲೆ ತೋರಿಸ್ತಾ ಇದೆ. ಹೀಗಾಗಿ ನಾನು ಇದನ್ನು ಮತ್ತೆ ಮೇನ್ಸ್ ಕನೆಕ್ಟ್ ಮಾಡ್ತೀನಿ, ಮತ್ತು ಇದು ಮೇನ್ಸ್ ಮೇಲೆ ಬಂದುಬಿಡುತ್ತೆ. ಒಂದು ವೇಳೆ ಬ್ಯಾಟ್ರಿ ಲೋ ಇದ್ದರೆ ಬ್ಯಾಟ್ರಿ ಲೋ ಅಂತ ತೋರಿಸುತ್ತೆ. ಇಷ್ಟೇ, ಇಟ್ ಈಸ್ ಆಲ್ ಅಬೌಟ್ ಇ ಸಿ ಜಿ ಮಷಿನ್. ಇದೆಲ್ಲ ಆದಮೇಲೆ ದೆನ್ ಹಿಂದ್ಗಡೆ ನಮ್ಮಲ್ಲಿ ಒಂದು ಇಲ್ಲಿ ಬಟನ್ ಇದೆ, ಇಲ್ಲಿ ಪವರ್ ಸ್ವಿಚ್ ಅಂತ ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡಿಬಿಡಿ. ಇದು ಫಸ್ಟ್ ಇದನ್ನು ಕಟ್ ಮಾಡ್ತೀನಿ. ಈ ಇ ಸಿ ಜಿ ಮುಗೀತು. ಸೊ ಇದನ್ನು ಪವರ್ ಸ್ವಿಚ್ಚನ್ನು ನೀವು ಪ್ರೆಸ್ ಮಾಡಿ, ಕಂಟಿನ್ಯೂ ಆಗಿ ಪ್ರೆಸ್ ಮಾಡಿ. ಟಕ್ ಅಂತ ಸೌಂಡ್ ಬರುತ್ತೆ. ಅದು ಬಂದ ತಕ್ಷಣ ಪವರ್ ಆಫ್ ಅಂತ ಬರುತ್ತೆ. ಓಕೆ ಅಂತ ಕೊಟ್ಬಿಡಿ, ಅಷ್ಟೇ, ದ್ಯಾಟ್ಸ್ ಇಟ್. ಇವಾಗ ನೀವು ಮೇನ್ ಇ ಸಿ ಜಿಯಿಂದ ಹೊರಗೆ ಬಂದರೆ ಇವಾಗ ನೀವು ನಾರ್ಮಲ್ ಆ್ಯಂಡ್ರಾಯ್ಡ್ ಮೊಬೈಲ್ ಥರ ಇದು ವರ್ಕ್ ಆಗುತ್ತೆ. ಈ ಟೈಮಲ್ಲಿ ಇದು ಇ ಸಿ ಜಿ ಅಲ್ಲ. ಮತ್ತು ನಿಮ್ಗೆ ಇ ಸಿ ಜಿ ಮೋಡಲ್ಲಿ ಹೋಗಬೇಕು ಅಂದಾಗ ಇಲ್ಲಿ ಐಕಾನ್ ಇದೆ, ಬಟ್ ಯಾವಾಗಲೂ ಈ ಐಕಾನ್ ಕ್ಲಿಕ್ ಮಾಡಬೇಕು. ಇದ್ರದ್ದು ಏನು ಮೀನಿಂಗ್ ಇಲ್ಲ. ಇದು ಆ್ಯಕ್ಚುಲಿ ನಾವು ಇನ್ಸ್ಟಾಲ್ ಮಾಡಿರೋದು ಅದರಲ್ಲಿ ಮಧ್ಯೆ ಬರ್ತಾ ಇದೆ. ನಿಮ್ಗೆ ಆಲ್ವೇಸ್ ಇ ಸಿ ಜಿ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಪವರ್ ಸ್ವಿಚ್ ಇದೆ. ಇದನ್ನು ಜಸ್ಟ್ ಈಗ ಕಂಟಿನ್ಯೂ ಒಂದು 3 ಸೆಕೆಂಡ್ ಕ್ಲಿಕ್ ಮಾಡಿ. ಆವಾಗ ಅಲ್ಲಿ ನಿಮಗೆ ಇ ಸಿ ಜಿ ಜರ್ಕೌಟ್ ಆಗುತ್ತೆ, ಪೇಪರ್ ಜರ್ಕೌಟ್ ಆಗುತ್ತೆ. ಆದಮೇಲೆ ಇಲ್ಲಿ ಕನೆಕ್ಟೆಡ್ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಪಾಪಪ್ ಆಗಿಬಿಡುತ್ತೆ ಸಾಫ್ಟ್ವೇರ್. ದಟ್ಸ್ ಇಟ್. ಆ ಸಾಫ್ಟ್ವೇರ್ ಪಾಪಪ್ ಆದಮೇಲೆ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು. ನೀವು ಎಮರ್ಜೆನ್ಸಿ ಬೇಕಾದರೆ ಎಮರ್ಜೆನ್ಸಿ, ಸಫಿಷಿಯೆಂಟ್ ಟೈಮ್ ಇದ್ದರೆ ಪೇಷಂಟ್ ನೇಮು. ಬಟ್ ನೀವು ಎಮರ್ಜೆನ್ಸಿಯಲ್ಲಾದರೂ ಮಾಡಿ, ಪೇಷಂಟಲ್ಲಾದರೂ ಮಾಡಿ, ಯಾವುದ್ರಲ್ಲಿ ಮಾಡಿ. ಪೇಷಂಟಲ್ಲಿ ಮಾಡಿದಾಗ ನೀವು ಟೈಪ್ ಮಾಡಿ ಬರಿಬೋದು ಅಷ್ಟೇ. ಎಮರ್ಜೆನ್ಸಿಯಲ್ಲಿ ಕ್ಲಿಕ್ ಮಾಡಿದಾಗ ನೀವು ಕೈ ಪೆನ್ನಿಂದ ಬರಿಬೇಕಾಗುತ್ತೆ. ಪೇಷಂಟ್ ನೇಮ್, ಏಜ್, ಸೆಕ್ಸ್ ಎಲ್ಲ ಕೈಯಿಂದ ಬರಿಬೇಕಾಗುತ್ತೆ. ಅಷ್ಟು ಡಿಫ್ರೆನ್ಸ್, ಬಾಕಿ ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಅದು ಎರಡು ಪೇಷಂಟಲ್ಲಾದರೂ ಮಾಡಿ, ಎಮರ್ಜೆನ್ಸಿಯಲ್ಲಾದರೂ ಮಾಡಿ ಇ ಸಿ ಜಿ, ಅವೆಲ್ಲ ಬಂದುಬಿಟ್ಟು ನಿಮಗೆ ರಿವ್ಯೂ ಟೆಸ್ಟಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಎನಿ ಟೈಮ್ ನೀವು ನೋಡ್ಬೋದು. ಆಫ್ಟರ್ 1 ಡೇ, 2 ಡೇ, 10 ಡೇ, 20 ಡೇ ಟಿಲ್ ಇದು ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗೋವರೆಗೆ ನೀವು ಎಲ್ಲ ಓಲ್ಡ್ ಪೇಷಂಟ್ ಡೇಟಾ ನೀವು ಇದರಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಇ ಸಿ ಜಿ. ದಟ್ಸ್ ಇಟ್. ಥ್ಯಾಂಕ್ ಯು.